ಓಕೆ ಹಾಯ್ ಸ್ಟೂಡೆಂಟ್ಸ್, ನಾವು ಇಂದಿನ ವಿಡಿಯೋದಲ್ಲಿ ಸೈನ್ಸ್ ಮಾಡಲ್ ಪೇಪರ್ 24ನ ಕೀ ಆನ್ಸರನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನು ನಾವು ಪಾರ್ಟ್ 3 ಬಯಾಲಜಿಯನ್ನು ಇವತ್ತು ನಾವು ಚರ್ಚೆ ಮಾಡೋಣ. ಇದಕ್ಕಿಂತ ಮುಂಚೆ ನಾವು ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಪಾರ್ಟನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತು ಬಯಾಲಜಿ ಪಾರ್ಟನ್ನು ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ 27th ಕ್ವಶನಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಎರಡು ಇರ್ತವೆ. ಚೂಸ್ ದ ಕರೆಕ್ಟ್ ಆನ್ಸರ್ಸ್. ದ ಪ್ರೊಸೆಸ್ ದಟ್ ಅಕರ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ನ್ಯೂ ಇಂಡಿವಿಜುವಲ್ ಆಫ್ ಪ್ಲನೇರಿಯಾ ಈಸ್ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ರೀಜನರೇಷನ್ ಆಗಿರುತ್ತೆ. ಪ್ಲನೇರಿಯಾ ಯಾವ ಟೈಪ್ ಆಫ್ ರಿಪ್ರೊಡಕ್ಷನ್ ಇರುತ್ತೆ? ಅದು ರೀಜನರೇಷನ್ ಪ್ರೊಸೆಸ್ಸಲ್ಲಿ ಅದೇನಾಗುತ್ತೆ, ರೀಪ್ರೊಡಕ್ಷನ್ ಮಾಡ್ಕೊಳ್ಳುತ್ತೆ. ಇವರು ಒಂದು ಈ ಥರ ರೀಪ್ರೊಡಕ್ಷನ್ ರೀಜನರೇಷನ್ ಕೊಟ್ಟಿದ್ದಾರೆ ಅಂತಂದರೆ ನೆಕ್ಸ್ಟು ಬಡ್ಡಿಂಗಿಗೆ ಎಕ್ಸಾಂಪಲ್ ನೋಡ್ಕೋಬೇಕಾಗುತ್ತೆ. ಫ್ರಾಗ್ಮೆಂಟೇಷನ್ ಎಕ್ಸಾಂಪಲು ಬಡ್ಡಿಂಗ್ ಹೈಡ್ರಾ ಕೇಳ್ಬೋದು. ನೆಕ್ಸ್ಟು ಅದೇ ಥರ ಬೈನರಿ ಫಿಸನು ಅಮೀಬಾ ಕೇಳ್ಬೋದು. ಈ ಥರ ಇವೆಲ್ಲ ನೋಡ್ಕೋಬೇಕಾಗುತ್ತೆ, ನೀವೆಲ್ಲ ನೋಡ್ಕೊಳ್ಬೇಕು. ನೆಕ್ಸ್ಟು 28th ಕ್ವಶನ್. ಎ ಫಿನಾಮಿನನ್ ದಟ್ ಡಸ್ ನಾಟ್ ಡೈರೆಕ್ಟ್ ದ ಸ್ಪೀಸಿಯೇಷನ್ ಈಸ್ DNA replication. Option D is the right answer. Next, choose the answer the following questions. 29th question. Which tropisms are necessary to bring the growth in the shoots and roots of the plants? ಯಾವ ಟ್ರೋಪಿಸಮ್ ಯಾವ್ದು ಅಂತ ನೀವು ನೋಡ್ಕೋಬಹುದು. ಫೋಟೋಟ್ರೋಪಿಸಮ್ ಈಸ್ ಪಾಸಿಟಿವ್. ಯಾವುದು ಫೋಟೋಟ್ರೋಪಿಸಮ್? ಪಾಸಿಟಿವ್ ಶೂಟ್ಸ್. ಆದರೆ ಜಿಯೋಟ್ರೋಪಿಸಮ್ಗೆ ಯಾವ ರೂಟ್ಸು? ಜಿಯೋಟ್ರೋಪಿಸಮ್ ಮತ್ತು ಹೈಡ್ರೋಟ್ರೋಪಿಸಮು ರೂಟ್ಸ್ ಆಗಿರುತ್ತೆ, ಪಾಸಿಟಿವ್. ಆ್ಯಂಡ್ ವಾಟ್ ಟೈಪ್ ಆಫ್ ಪಾಲಿನೇಷನ್ ಅಕರ್ಸ್ ಇನ್ ದ ಗಿವನ್ ಬಿಲೋ ಟೈಪ್ ಆಫ್ ಎ ಫ್ಲವರ್ ಆ್ಯಂಡ್ ವೈ? ನೋಡಿಲಿ, ಇದು ಫೀಮೇಲ್ ಫ್ಲವರ್ ಆಗುತ್ತೆ. ಓನ್ಲಿ ಪಿಸ್ಟಿಲ್ ಮಾತ್ರ ಇದೆ ಇಲ್ಲಿ. ಪಿಸ್ಟಿಲ್ ಈಸ್ ಎ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಆರ್ ಫ್ಲವರ್. ಸ್ಟೇಮೆನ್ಸ್ ಇಲ್ಲ, ಇಲ್ಲಿ ಯಾವುದೇ ಥರ ಸ್ಟೇಮೆನ್ಸ್ ಇಲ್ಲ. ಅದಕ್ಕೆ ಇದು ಕ್ರಾಸ್ ಪಾಲಿನೇಷನ್ ಆಗುತ್ತೆ. ಎರಡು ಇದ್ದಿದ್ರೆ ಅದು ಸೆಲ್ಫ್ ಪಾಲಿನೇಷನ್ ಆಗ್ತಾಯಿತ್ತು. ಸೊ ದಿಸ್ ಈಸ್ ಎ ಕ್ರಾಸ್ ಪಾಲಿನೇಷನ್ ಅಕರ್ಸ್ ಇನ್ ದಿಸ್ flower, and because the given flower is a unisexual flower. And 2 marks questions. What are fossils? What are the methods of estimating the age of fossils? First, fossils ಅಂತಂದ್ರೆ ಏನು ಅಂತ ಕೇಳಿದ್ದಾರೆ. Fossils are preserved traces of organisms lived in the past. And what are the methods of estimating? The relative method and detecting the ratio of different isotopes of same elements in the fossil. These are the two methods of the estimating the age of the fossil. Next, 32 second. Classify the following into natural and artificial ecosystem. ಇಲ್ಲಿ ಕೆಲವು 4 ಆಪ್ಷನ್ ಕೊಟ್ಟಿದ್ದಾರೆ. ರೈನ್ ಫಾರೆಸ್ಟ್ ಆ್ಯಂಡ್ ಕ್ರಾಪ್ ಫೀಲ್ಡ್ ಆ್ಯಂಡ್ ಲೇಕ್ ಪಾಂಡ್. ಯಾವುದರಲ್ಲಿ ಯಾವುದು ನ್ಯಾಚುರಲ್ ಎಕೋಸಿಸ್ಟಮ್, ಯಾವುದು ಆರ್ಟಿಫಿಷಿಯಲ್? ನೀವು ಈಸಿಯಾಗಿ ಐಡೆಂಟಿಫೈ ಮಾಡೋದು. ನ್ಯಾಚುರಲ್ ಆಗಿ ಯಾವುದು? ರೈನ್ ಫಾರೆಸ್ಟು, ಲೇಕು ಮತ್ತು ಪಾಂಡ್ಸ್, ಇವೆಲ್ಲ ನ್ಯಾಚುರಲ್ ಎಕೋಸಿಸ್ಟಮ್. ಆರ್ಟಿಫಿಷಿಯಲ್ ಕ್ರಾಪ್ ಫೀಲ್ಡ್ನ ನಾವು ಆರ್ಟಿಫಿಷಿಯಲ್ ಆಗಿ ನಾವು ಅದನ್ನು ಮಾಡ್ಬೋದು. ನೆಕ್ಸ್ಟ್ 33rd ಕ್ವಶನ್. ಎಕ್ಸಿಸ್ಟಿಂಗ್ ಇನ್ enormous number and its tiny structure of both alveoli and nephrons are complementary to their work efficiency. How? Okay. Both alveoli and nephrons help in excreting waste from the body. Yes, really. ಆಲ್ವೇಲಿ ಏನು ಮಾಡ್ತೇವೆ? ಕಾರ್ಬನ್ ಡೈಆಕ್ಸೈಡ್ನ ನಾವು ಅದು ಎಕ್ಸೇಲ್ ಮಾಡ್ತೀವಿ. ನೆಕ್ಸ್ಟು ಆಲ್ವೇಲಿ ಅಂತಂದರೆ ಏನಂತ ನೀವು ತಿಳ್ಕೊಬೇಕಾಗುತ್ತೆ. ಆಲ್ವೇಲಿ ವೇರ್ ದೇ ಆರ್ ಪ್ರೆಸೆಂಟ್ ಅಟ್ ದ ಲಂಗ್ಸ್. ದೀಸ್ ಆರ್ ದ ಬೇಸಿಕ್ ಯೂನಿಟ್ ಆಫ್ ದ lungs. And nephrons ಎಲ್ಲಿರ್ತವೆ? ಕಿಡ್ನಿಯಲ್ಲಿರ್ತವೆ. ದೀಸ್ ಆರ್ ದ ಬೇಸಿಕ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎ ಕಿಡ್ನಿ, nephrons. These are the both excreting waste from the body. And alveoli helps in removal of carbon dioxide from the blood in lungs. And nephrons helps to removal of nitrogenous waste. Which one? Urea or uric acid from blood in the kidneys. Okay. This is the answer of that question. And 3 marks questions. What are the problems caused by the construction of large dams? Next, B question. Who are the stakeholders of forests? ಇಲ್ಲಿ ಫಸ್ಟ್ ಎ ಕ್ವಶನ್ಗೆ ಡ್ಯಾಮ್ಸ್ ಕಟ್ಟೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಆಗ್ತವೆ ಅಂತ. ಡ್ಯಾಮ್ಸ್ ಡಿಸ್ಪ್ಲೇಸಸ್ ಎ ಲಾರ್ಜ್ ನಂಬರ್ ಆಫ್ ಪಿಸೆಂಟ್ಸ್ ಆ್ಯಂಡ್ ಟ್ರೈಬಲ್ಸ್ ವಿತೌಟ್ ಅಡ್ಯುಕೇಟ್ ಕಾಂಪೆನ್ಸೇಷನ್ಸ್. ಈ ಪಿಸೆಂಟ್ಸ್ ಅಂತಂದರೆ ರೈತರಿಗೆ ಮತ್ತು ಟ್ರೈಬಲ್ಸ್ಗೆ ತೊಂದರೆ ಆಗುತ್ತೆ. ನೆಕ್ಸ್ಟ್, ಪಬ್ಲಿಕ್ ಮನಿ ಅಂದರೆ ಎಕನಾಮಿಕಲಿ ಜಾಸ್ತಿ ಆಗುತ್ತೆ ಡ್ಯಾಮ್ಸ್ ಕಟ್ಟೋದಕ್ಕೆ. ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಆಫ್ ಡ್ಯಾಮ್ಸ್ ರಿಸಲ್ಟ್ಸ್ ಈಸ್ ಡಿಫಾರೆಸ್ಟೇಷನ್ ಆಗುತ್ತೆ. ಡ್ಯಾಮ್ಸ್ ಕಟ್ಟಬೇಕಂದ್ರೆ ಡಿಫಾರೆಸ್ಟೇಷನ್ ಮಾಡಬೇಕಾಗುತ್ತೆ ಮತ್ತು ಲಾಸ್ ಆಫ್ ಬಯೋಡೈವರ್ಸಿಟಿ. ನೆಕ್ಸ್ಟ್ ಬಿ ಕ್ವೆಶನ್. ಹೂ ಆರ್ ದ ಸ್ಟೇಕ್ ಹೋಲ್ಡರ್ಸ್ ಆಫ್ ಫಾರೆಸ್ಟ್? ಲೋಕಲ್ ಪೀಪಲ್ಸ್, ಇಂಡಸ್ಟ್ರಿಯಲಿಸ್ಟ್ಸ್,
the Forest Department of the government, and wildlife and nature enthusiasts. And 35th question. A sexual reproduction is higher organisms bring the genetic stability among the population species. How it is possible? ಈ ಕ್ವಶನ್ ಸೇಮ್ ಸೆಕ್ಸ್ ಡಿಟರ್ಮಿನೇಷನ್ನೇ, ಆದರೆ ಅವರು ಡಿಫ್ರೆಂಟಾಗಿ ಕೇಳಿದ್ದಾರೆ. ಇಲ್ಲಿ ಏನಾಗುತ್ತೆ, ಡ್ಯೂರಿಂಗ್ ಎ ಸೆಕ್ಸುಯಲ್ ರಿಪ್ರೊಡಕ್ಷನ್ ಮಿಯೋಸಿಸ್ ಫಾರ್ಮ್ಸ್ ಎ ಜರ್ಮ್ ಸೆಲ್ಸ್. ಹೌದಲ್ವಾ, ಜರ್ಮ್ ಸೆಲ್ಸ್ನ ಫಾರ್ಮೇಷನ್. ಜರ್ಮ್ ಸೆಲ್, ಮೇಲ್ ಜರ್ಮ್ ಸೆಲ್ ಇಸ್ ಎ ಸ್ಪರ್ಮ್ ಆ್ಯಂಡ್ ಫೀಮೇಲ್ ಜರ್ಮ್ ಸೆಲ್ ಇಸ್ ಎ ಓಮ್ ಆರ್ egg in a reproductive organs in the germ cells formation. These germ cells will only half the number of chromosomes as to 23 pair of a chromosomes and half the amount of a DNA is present. ಹೆಸರಲ್ಲಿ ಇದರಲ್ಲಿ ಏನಾಗಿರುತ್ತೆ, ಸ್ಪರ್ಮಲ್ಲೂ 23 ಸ್ಪರ್ಮ್ ಸೆಲ್ ಏನಿರುತ್ತೆ 23 ಪೇರ್ಸ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಅದೇ ಥರ ಓಮಲ್ಲೂ 23 ಪೇರ್ಸ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಆ್ಯಂಡ್ ವೆನ್ ದ ಜರ್ಮ್ ಸೆಲ್ಸ್ ಫಾರ್ಮ್ ಟೂ ಪೇರೆಂಟ್ಸ್ ಕಂಬೈನ್ ಟು ಫಾರ್ಮ್ ಎ ಇಂಡಿವಿಜುವಲ್, ಅವಾಗ ಎರಡು ಕಂಬೈನ್ ಆಗಿಬಿಟ್ಟು ಏನಾಗುತ್ತೆ, ಟೋಟಲು 46 ಕ್ರೋಮೋಸೋಮ್ ಆಗುತ್ತೆ. ಆ್ಯಂಡ್ ದಿಸ್ ರಿಸ್ಟೋರ್ಸ್ ದ ಸೇಮ್ ಕ್ರೋಮೋಸೋಮ್ಸ್ ನಂಬರ್ಸ್ ಆ್ಯಸ್ ಇನ್ ದ ಪೇರೆಂಟ್ಸ್. ಅವಾಗ ಪೇರೆಂಟ್ಸಲ್ಲಿ ಎಷ್ಟಿರ್ತಾವೆ ಟೋಟಲ್ ಕ್ರೋಮೋಸೋಮು, ಅದೇ ಥರ ನೀವು ಇಂಡಿವಿಜುವಲ್ಲು ಅಷ್ಟೇ ಕ್ರೋಮೋಸೋಮ್ಸ್ ಇರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಬಿ ಕ್ವೆಶನ್. ಬಿ ಕ್ವೆಶನ್, ಸರ್ಜಿಕಲ್ ಮೆಥಡ್ಸ್ ಆಫ್ ಕಾಂಟ್ರಸೆಪ್ಷನ್ ಈಸ್ ಬೆಟರ್ ದ್ಯಾನ್ ಮೆಕ್ಯಾನಿಕಲ್ ಮೆಥಡ್ ಆಫ್ ಕಾಂಟ್ರಸೆಪ್ಷನ್, ವೈ ಅಂತ ಕೇಳಿದ್ದಾರೆ. ಎಸ್, ಸರ್ಜಿಕಲ್ ಮೆಥಡ್ಸ್ ಆರ್ ಸೇಫ್ ಇನ್ ದ ಲಾಂಗ್ ರನ್ ಆ್ಯಂಡ್ ಹ್ಯಾವ್ ಲೀಸ್ಟ್ ಸೈಡ್ ಎಫೆಕ್ಟ್ಸ್. ಇದರಿಂದ ಸರ್ಜಿಕಲ್ ಮೆಥಡಿಂದ ಕಮ್ಮಿ ಸೈಡ್ ಎಫೆಕ್ಟ್ಸ್ ಇರ್ತವೆ. ಆ್ಯಂಡ್ ಮೆಕ್ಯಾನಿಕಲ್ ಮೆಥಡ್ಸ್ ಕೆನ್ ಕಾಸ್ ಎ ಸೈಡ್ ಎಫೆಕ್ಟ್ಸ್, ಮೆಕ್ಯಾನಿಕಲ್ ಮೆಥಡ್ಸಿಂದ ಸೈಡ್ ಎಫೆಕ್ಟ್ಸ್ ಇರ್ತವೆ. ಆ್ಯಂಡ್ 36th ಕ್ವೆಶನ್ಸ್, ಹೌ ಹೋಮೋಲಗಸ್ ಆರ್ಗನ್ಸ್ ಆರ್ ಡಿಫರ್ ಫ್ರಮ್ ಅನಲಗಸ್ ಆರ್ಗನ್ಸ್. ಇದು ಡಿಫ್ರೆನ್ಸಸ್ಸು ಒಂದು 2 ಪಾಯಿಂಟ್ಸ್ ನೋಡ್ಕೊಂಡ್ರೆ ಸಾಕು. 2 ಪಾಯಿಂಟ್ಸ್ಗೆ 2 ಮಾರ್ಕ್ಸ್ ಇರುತ್ತೆ. ಯಾವುದೇ ಡಿಫ್ರೆನ್ಸಸ್ ನೋಡ್ಕೊಂಡ್ರೆ ನೀವು 2 ಪಾಯಿಂಟ್ಸ್ ನೋಡ್ಕೊಂಡ್ರೆ ಸಾಕಾಗುತ್ತೆ. ಆ್ಯಂಡ್ ದೀಸ್ ಆರ್ ದ ಆರ್ಗನ್ಸ್ ಆಫ್ ಡಿಫ್ರೆಂಟ್ ಆರ್ಗನಿಸಮ್ಸ್ ಹ್ಯಾವ್ ಎ ಕಾಮನ್ ಆರಿಜಿನ್. ಆದರೆ ಅನಾಲಗಸ್ ಆರ್ಗನ್ಸಲ್ಲಿ these organs of different organisms have a different origin and they have a similar structure and perform and different functions in a homologous organs. And analogous organs, they have a different structures and perform a similar function. Examples ಕೊಟ್ಟಿದ್ರಲ್ಲಿ ಯಾವುದು homologous organs, 4 limbs of frog and 4 limbs of bird. Analogous organs, wings of bird and wings of bat. And B question, an individual cannot pass its lifetime experiences to its progeny and explain with an illustrations. Okay. Answer, change in non-reproductive tissues cannot be passed on the DNA of germ cells. Examples, breeding of mice produces all progeny with tail. If their tails are removed on each generation, they do not produce tailless progeny because it does not change the gene of germ cells. Yes. ನೆಕ್ಸ್ಟು ಇದು ನೀವು ವರ್ಕ್ ಮಾಡಬೇಕಾಗುತ್ತೆ. ಡೈಹೈಬ್ರಿಡ್ ಕ್ರಾಸ್ನ ನೀವು ವರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ಸಿಂಪಲ್ ಕೊಟ್ಟಿದ್ದಾರೆ, ಏನು ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥದ್ದೇ. ರವಂಡ್ ಎಲ್ಲೋ ಇವೆರಡು ಡಾಮಿನೆಂಟ್ ಇದೆ, ಅದೇ ಥರ ರಿಂಕಲ್ಡ್ ಗ್ರೀನ್ ಇವೆರಡು ರಿಸೆಸಿವ್ ಇರೋದ್ರಿಂದ ನೋಡಿ ಫಸ್ಟು ಅವ್ರು ಕೊಟ್ಟಿರ್ತಕ್ಕಂಥದ್ದನ್ನು ಕ್ರಾಸ್ ಮಾಡಬೇಕಾಗುತ್ತೆ. ಯಾವುದು ರವಂಡ್ ಎಲ್ಲೋ ಸೀಡ್ಸ್ ಮತ್ತು ರಿಂಕಲ್ಡ್ ಗ್ರೀನ್ ಸೀಡ್ಸು, ಆ ಥರ ಕ್ರಾಸ್ ಮಾಡಿಬಿಟ್ಟು ನೆಕ್ಸ್ಟ್ ಅದರಿಂದ ಗ್ಯಾಮೆಟ್ಸ್ ಬರ್ಕೋಬೇಕು, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಮತ್ತು ಈ ಕಡೆಯಿಂದ ಗ್ಯಾಮೆಟ್ಸು ಸ್ಮಾಲ್ ಆರ್ ಸ್ಮಾಲ್ ವೈ ಬರ್ಕೋಬೇಕು. ಮತ್ತು ಅವೆರಡನ್ನ ಕೆಳಗಡೆ ಬರ್ಕೊಂಡು ಮತ್ತು ಇದರನ್ನು ಏನು ಮಾಡಬೇಕು, ದಿಸ್ ಇಸ್ ದ F1 ಜನ್ರೇಷನ್. ಅವ್ರು ಕೇಳಿರೋದು ಯಾವುದು F2 ಜನ್ರೇಷನ್. ಆವಾಗ ಇದನ್ನೇ ನಾವು ಮಲ್ಟಿಪ್ಲೈ ಮಾಡಿ ಮಾಡಬೇಕಾಗುತ್ತೆ. ಇದನ್ನು ಚೆಕ್ಕರ್ ಬೋರ್ಡ್ ಹಾಕಿ ಮಾಡಿದ್ರೆ ನಮಗೆ ಆನ್ಸರು ಬರುತ್ತೆ. ಅವರು ಫಿನೋಟೈಪ್ ಮಾತ್ರ ಕೇಳಿದ್ರು, ನಿಮಗೆ ಜೀನೋಟೈಪ್ ಕೇಳಿದ್ದಾರೆ. ಡೈಹೈಬ್ರಿಡಿಂದ ನಿಮಗೆ ಯಾವಾದರೆ ಎರಡು ಡಾಮಿನೆಂಟ್ ಇರ್ತವೆ, ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಇದೆ ಅಂತಂದರೆ ಅದು 9 ಬರುತ್ತೆ. ನೆಕ್ಸ್ಟು ಒಂದು ಡಾಮಿನೆಂಟ್ ಒಂದು ರಿಸೆಸಿವ್ ಬಂತಂದರೆ ಒಂದು ಕ್ಯಾಪಿಟಲ್ ಆರ್ ಒಂದು ಸ್ಮಾಲ್ ವೈ ತಂದರೆ ಅದು 3 ಇರುತ್ತೆ, ಅಥವಾ ಒಂದು ಸ್ಮಾಲ್ ಆರ್ ಒಂದು ಕ್ಯಾಪಿಟಲ್ ವೈ ಅಂದರೆ ಅದು 3 ಇರುತ್ತೆ, ಅಥವಾ ಎರಡು ಸ್ಮಾಲ್ ಐ ಇದ್ದರೆ ಅದು 1 ಬರುತ್ತೆ, ಎರಡು ರಿಸೆಸಿವ್ ಇದ್ದರೆ ಅದು 1 ಬರುತ್ತೆ. ನೀವು ಈಸಿಯಾಗಿ ಫಸ್ಟ್ ಐಡೆಂಟಿಫೈ ಮಾಡ್ಬೋದು ರೇಷಿಯೋನ, ಫಿನೋಟೈಪ್ ರೇಷಿಯೋನ ಈ ಥರ 9:3:3:1 ಅಂತ ಬರೀಬೋದು. ನೆಕ್ಸ್ಟ್ 4 ಮಾರ್ಕ್ ಕ್ವಶನ್, 37th ಕ್ವಶನ್. ಎ ಕ್ವಶನ್, ವಿಚ್ ಆರ್ ದ ಇವೆಂಟ್ಸ್ ದಟ್ ಅಕರ್ಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಇವೆಂಟ್ಸು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾವ್ಯಾವ ಥರ ಇವೆಂಟ್ಸು? ಫಸ್ಟು ಅಬ್ಸರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ಕ್ಲೋರೋಫಿಲ್, ನೆಕ್ಸ್ಟ್ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ ಆ್ಯಂಡ್ ಸ್ಪ್ಲಿಟ್ಟಿಂಗ್ of water molecules into hydrogen and oxygen and reduction of carbon dioxide to carbohydrates. ಅದಾದಮೇಲೆ ನೀವು ಈ ಈಕ್ವೇಷನನ್ನು
ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈ ಈಕ್ವೇಷನ್ ಆದರೂ ಕೇಳ್ಬೋದು. ಇದನ್ನ ಹಂಗೆ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ನೀವು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಮತ್ತು ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್, ನೀವು ಈ ರಿಯಾಕ್ಷನನ್ನು ನೀವು ಈಕ್ವೇಷನನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಕೇಳಿದ್ರು ಕೇಳ್ಬೋದು. ಓಕೆ, ನೆಕ್ಸ್ಟ್ ಬಿ ಕ್ವೆಶನ್, ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಪಿರೇಷನಿಂದ ಯಾವ ಥರ ಇಂಪಾರ್ಟೆನ್ಸ್? ಓಕೆ, helps in absorption and upward movement of water and minerals from roots to the leaf. ಅದಲ್ವಾ, ಏನೋ ಟ್ರಾನ್ಸ್ಪಿರೇಷನ್ ಆಗೋದ್ರಿಂದ ಅಪ್ವರ್ಡ್ ಡೈರೆಕ್ಷನಲ್ಲಿ ಏನಾಗುತ್ತೆ, ವಾಟರ್ ಮತ್ತು ಮಿನರಲ್ಸು ಹೋಗುತ್ತೆ. ಆ್ಯಂಡ್ ಹೆಲ್ಪ್ಸ್ ಇನ್ ಟೆಂಪರೇಚರ್ ರೆಗ್ಯುಲೇಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಸ್ಟ್ರಾಟಜೀಸ್ ಇನ್ ಪ್ಲಾಂಟ್ಸ್ ಫಾರ್ ಎಕ್ಸ್ಕ್ರೀಷನ್ ಆಫ್ ವೇಸ್ಟ್ಸ್. ಪ್ಲಾಂಟ್ಸ್ ಎಕ್ಸ್ಕ್ರೀಟ್ಸ್ ಎ ಗ್ಯಾಸಿಯಸ್ ವೇಸ್ಟ್ ಆಕ್ಸಿಜನ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ವಿತ್ ದ ಹೆಲ್ಪ್ ಆಫ್ ಸ್ಟೊಮ್ಯಾಟೋದಿಂದ ಇದು ಎಕ್ಸ್ಕ್ರೀಟ್ ಆಗುತ್ತೆ. ನೆಕ್ಸ್ಟ್, ಪ್ಲಾಂಟ್ಸ್ ಕೆನ್ ಗೆಟ್ ರಿಡ್ ಆಫ್ ಎಕ್ಸಸ್ ವಾಟರ್ ಬೈ ಟ್ರಾನ್ಸ್ಪಿರೇಷನ್. ನೆಕ್ಸ್ಟ್, plants also excrete some waste substances into the soil around them, and also resins and gums are stored in bark and it removes by they peeled out. These are the 4 points of the excretion of the waste. And our question, what is the function of buccal cavity and stomach in the digestion of food in our body? Mention the role of arteries and capillaries in the transportation of materials in our body. Okay, first, functions of the buccal cavity. Mouth makes the food wet to ensure it passes smooth through the canal, and salivary amylase in mouth breaks down starch into simple sugar. And functions of the stomach. The muscular walls of the stomach mix the food thoroughly with more digestive juice. Hydrochloric acid creates an acidic medium. It helps to acidic medium in the maintain the acidic medium in a stomach, which facilitate the action of enzymes. Pepsin kills the harmful microbes in stomach, and pepsin helps in the digestion of proteins. And also functions of the arteries and capillaries. Carry blood away from the heart to various organs of the body. And next, capillaries helps in exchange of materials between blood and surrounding tissues or organs. ಬ್ರೈನ್ ಡಯಾಗ್ರಾಮು ತುಂಬ ಸಲ ಕೇಳಿದ್ದಾರೆ. ಇದನ್ನು ಪ್ರಾಕ್ಟೀಸ್ ಮಾಡಿ, ಮತ್ತು ಎಲ್ಲ ಪಾರ್ಟ್ಸನ್ನು ಈ ವರ್ಷ ಖಂಡಿತ ಬಂದೇ ಬರುತ್ತೆ. ಪ್ರಾಕ್ಟೀಸ್ ಮಾಡಿ, ಪಾರ್ಟ್ಸ್ ಎಲ್ಲನೂ ನೋಡ್ಕೊಂಡಿರಿ. ಓಕೆ, ಇದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೇ ಥರ ನಿಮಗೆ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ಓಕೆ, ಪ್ರತಿಯೊಂದು ಕಾನ್ಸೆಪ್ಟು ನಿಮಗೆ ಒಂದೊಂದು ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿರ್ತೀನಿ ಮುಂದಕ್ಕೆ. ಓಕೆ, ಥ್ಯಾಂಕ್ ಯು ಸರ್.